बहुत ಆತ ಚೆಸ್ಟ್ ಪೇನ್ ಆಗತೈತಿ ಚೆಸ್ಟ್ ಪೇನ್ ಭಾಳ ಆಗತೈತಿ ಇದು ಅಸಿಡಿಟಿನೋ ಇಲ್ಲ ಹಾರ್ಟ್ ಅಟ್ಯಾಕ್ ಯಾರಿಗ ಗೊತ್ತ ಹಾರ್ಟ್ ಅಟ್ಯಾಕ್ನು ಇರ್ಬೋದು ಹೌದಾ ಹಾರ್ಟ್ ಅಟ್ಯಾಕ್ ಹೌದು ಚೆಸ್ಟ್ ಪೇನ್ ಯಾವಾಗ ಬರ್ತೈತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಇಲ್ಲ ಅಸಿಡಿಟಿ ಇದ್ದಾಗ ಬಟ್ ಚೆಸ್ಟ್ ಕಡೆನೇ ಎದಕ್ಕೆ ಬರ್ತೈತೆ ಅಂತ ಹೇಳ್ತೇನೆ ಬರ್ರಿ ನೋಡಿಲ್ಲ ಚೆಸ್ಟ್ ಪೇನಿಗೆ ಎರಡು ರೀಸನ್ ಇರ್ತಾವೆ ಒಂದು ಹಾರ್ಟ್ ಅಟ್ಯಾಕ್ ಇಲ್ಲ ಅಸಿಡಿಟಿ ಮೋಸ್ಟ್ ಕಾಮನ್ಲಿ ಅಸಿಡಿಟಿನೇ ಇರ್ತೈತಿ ಹಾರ್ಟ್ ಅಟ್ಯಾಕಿಂದ ಚೆಸ್ಟ್ ಪೇನ್ ಏನಾರ ಆಗತ್ತಿತ್ತಂದ್ರೆ ಅದಕ್ಕೆ ವಿಸರಲ್ ಪೇನ್ ಅಂತಾರೆ ಅಂದ್ರೆ ಹೆವಿ ಪೇನ್ ಮತ್ತು ಪ್ರೆಷರ್ ಫೀಲ್ ಆಗ್ತೈತಿ ಅದ್ರ ಜೊತೆ ಸ್ವೆಟ್ ಮತ್ತು ಬ್ರೆತ್ಲೆಸ್ನೆಸ್ ಫೀಲ್ ಆಗ್ತೈತಿ ಬ್ರೆತ್ಲೆಸ್ನೆಸ್ ಅಂದ್ರೆ ನಿಂಗೆ ಉಸಿರಾಡ್ಸಕ್ಕೆ ಸ್ವಲ್ಪ ತೊಂದರೆ ಅನಿಸ್ತೈತಿ ಇದೆಲ್ಲ ಕೀ ಫೀಚರ್ಸ್ ಇದ್ರ ಜೊತೆ ಲೆಫ್ಟ್ ಆರ್ಮ್ ಪೇನ್ ಜಾ ಮತ್ತು ನೆಕ್ ಪೇನ್ ಆಗತ್ತಿತ್ತಂದ್ರು ಇದೆಲ್ಲ ಸಿಂಪ್ಟಮ್ಸ್ ಹಾರ್ಟ್ ಅಟ್ಯಾಕಿಗೆನೇ ಇರ್ಬೋದು ಬಟ್ ಅಸಿಡಿಟಿ ಒಳಗೆ ಏನಾಗ್ತೈತೆ ಅಂದ್ರೆ ಊಟ ಆದ್ಮೇಲೆ ನಿಂಗೆ ಚೆಸ್ಟ್ ಪೇನ್ ಜಾಸ್ತಿ ಆಗ್ತೈತಿ ಎದಕ್ಕಂದ್ರೆ ಆಸಿಡ್ ಸಿಕ್ರೇಷನ್ ಊಟ ಆದ್ಮೇಲೆ ಜಾಸ್ತಿ ಇರ್ತೈತಿ ಇದನ್ನ ನೀನು ಆಂಟಾಸಿಡ್ಸಿಂದ ರಿಲೀವ್ ಮಾಡ್ಕೋಬೋದು ಬಟ್ ಆಂಟಾಸಿಡ್ಸಿಂದನೂ ರಿಲೀವ್ ಆಗಲಿಲ್ಲ ಅಂದ್ರೆ ಇದು ಮೆಡಿಕಲ್ ಎಮರ್ಜೆನ್ಸಿನೂ ಆಗ್ಬೋದು ಹಾರ್ಟ್ ಅಟ್ಯಾಕಿಂದ ಮತ್ತು ಆಸಿಡಿಟಿಯಿಂದ ಏನು ಚೆಸ್ಟ್ ಪೇನ್ ಬರತೈತಲ್ಲ ಅದಕ್ಕೆ ರೆಫರ್ಡ್ ಪೇನ್ ಅಂತಾರೆ ಅಂದ್ರೆ ಇದು ಎರಡರದ್ದು ಪೇನ್ ಚೆಸ್ಟ್ ಒಳಗೆ ಎದಕ್ಕೆ ಬರ್ತೈತೆ ಅಂದ್ರೆ ಈ ಎರಡರದ್ದು ನರ್ವ್ ಎಂಡ್ ಸೇಮ್ ಸ್ಪೈನಲ್ ಕಾರ್ಡ್ ಸೆಗ್ಮೆಂಟ್ ಒಳಗೆ ಎಂಡ್ ಆಗ್ತೈತಿ ಅಂದ್ರೆ T1 to T5 ವಿಸರಲ್ ಸೆಗ್ಮೆಂಟ್ ಒಳಗೆ ಎಂಡ್ ಆಗ್ತೈತಿ ಸೊ ನಿಂಗೆ ಯಾವಾಗಾದರೂ ಹಾರ್ಟ್ ಅಟ್ಯಾಕ್ ಆರ್ ಅಸಿಡಿಟಿ ಬಂದಾಗ ಚೆಸ್ಟ್ ಕಡೆನೇ ಪೇನ್ ಫೀಲ್ ಆಗ್ತೈತಿ ಸೊ ಗೊತ್ತಾತಲ್ಲ ಚೆಸ್ಟ್ ಪೇನ್ ಎದಕ್ಕೆ ಬರ್ತೈತೆ ಅಂತ ಇಂಥದ್ದು ಇನ್ಫಾರ್ಮೇಟಿವ್ ವಿಡಿಯೋಸ್ ಸಂಬಂಧ ಹೆಲ್ತ್ ಆಕ್ಸಿಗೆ ಫಾಲೋ ಮಾಡಿರಿ